ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲಮ್ ಕೇಕ್ಗೆ ಬೇಕಾದಂಥ ಆರೆಂಜ್ ಜೆಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಪ್ಲಮ್ ಕೇಕ್ಗೆ ಇದಿಲ್ಲದೆ ಮಾಡೋದಕ್ಕೆ ಆಗೋದಿಲ್ಲ. ಕೆಲವು ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಆದರೆ ಎಲ್ರಿಗೂ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ, ಇದನ್ನು ಹೇಗೆ ಮಾಡೋದು ಅಂತ. ಇದನ್ನು ಮಾಡಿಬಿಟ್ಟು ಸ್ಟೋರ್ ಮಾಡಿಟ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. 1 ತಿಂಗಳವರೆಗೆ ಇದನ್ನು ಇಟ್ಕೋಬೋದು ಫ್ರಿಜ್ಜಲ್ಲಿ ಇಡೋದಾದರೆ. ಇದು ಮಾಡೋದಕ್ಕೆ ನಾನಿಲ್ಲಿ 4 ಆರೆಂಜ್ ತೊಗೊಂಡಿದ್ದೀನಿ. ಆರೆಂಜ್ ಯಾವತ್ತೂ ಸ್ವಲ್ಪ ಕಲರ್ ಇರುವಂಥದ್ದನ್ನೇ ತಗೊಳ್ಳಿ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಏನಾದರೂ ಮೆಡಿಸಿನ್ ಎಲ್ಲ ಹಾಕಿರ್ತಾರಲ್ವ ಮಾರಕ್ಕಿಟ್ಟದಲ್ಲಿ, ನುಸಿ ಎಲ್ಲ ಕೂರಬಾರ್ದು ಅಂತ. ಅದಕ್ಕೆ ನಾನು ಇದನ್ನು ಉಪ್ಪಲ್ಲಿ ಈ ರೀತಿ ಉಜ್ಜಿಬಿಟ್ಟು ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2-3 ನೀರಲ್ಲಿ ವಾಶ್ ಮಾಡ್ಕೋಬೇಕು. ನಾನಿಲ್ಲಿ ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದನ್ನು ಚೆನ್ನಾಗಿ ಉಜ್ಜಿ ವಾಶ್ ಮಾಡ್ಕೊಳ್ಳಿ. ನೀವು ರನ್ನಿಂಗ್ ಪೈಪಲ್ಲಿ ಇಟ್ಟರೆ ಇನ್ನೂ ಬೇಗ ವಾಶ್ ಆಗುತ್ತೆ. ನಾನು ಇದನ್ನು ರನ್ನಿಂಗ್ ಪೈಪಲ್ಲಿ ಇಟ್ಟು ವಾಶ್ ಮಾಡಿ ತೆಗೆದಿದ್ದೀನಿ. ಈಗ ಇದನ್ನು ಒರೆಸ್ಕೊಳ್ತಾ ಇದ್ದೀನಿ. ಈ ರೀತಿ ಒರೆಸ್ಕೊಂಡು ನಮಗೆ ಇದರ ಸಿಪ್ಪೆನ ತೆಗಿಬೇಕು, ರಿಮೂವ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಒಂದು ನೈಫ್ ತಗೊಂಡು ಈ ರೀತಿ ಕಟ್ ಮಾಡಿ ರಿಮೂವ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಶೇಪಲ್ಲಿ ಸಿಗಲಿ ಅಂತ ಅಷ್ಟೇ. ನಾರ್ಮಲಾಗಿ ನಾವು ಸುಲಿಯೋ ಥರ ಸುಲಿದ್ರೆ ಅದು ಕಟ್ಟಾಗಿ ಬರುತ್ತೆ. ಅದಕ್ಕೆ ನಾನು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ನಿಧಾನಕ್ಕೆ ಈ ರೀತಿ ತಗೊಳ್ತಾ ಇದ್ದೀನಿ. ಈ ರೀತಿ ಯಾಕೆ ತಗೊಳ್ಳೋದು ಅಂದರೆ, ನಮಗೆ ಈ ಒಳಗಿನ ವೈಟ್ ಪೋರ್ಷನ್ ಏನಿದೆ ಅದು ಬೇಡ, ಅದು ತುಂಬ ಕಹಿ ಇರುತ್ತೆ. ಅದನ್ನು ರಿಮೂವ್ ಮಾಡೋದಕ್ಕೋಸ್ಕರ ಈ ರೀತಿ ತೆಗೆದಿದ್ದೀನಿ ನಾನು. ಈಗ ಇದನ್ನು ಒಂದು ಸ್ಪೂನ್ ತಗೊಂಡು ಈ ರೀತಿ ಇದರ ವೈಟ್ ಪೋರ್ಷನ್ನ ಈ ರೀತಿ ಕೆರೆದು ತೆಗಿಬೇಕು. ನಿಮಗೆ ಯಾವುದಾದ್ರೂ ಓನ್ ಐಡಿಯಾಸ್ ಇದ್ದರೆ ಆ ರೀತಿ ಮಾಡ್ಕೊಳ್ಳಿ. ಈ ರೀತಿ ಒಳಗಡೆ ವೈಟ್ ಪೋರ್ಷನ್ ಮಾತ್ರ ಬೇಡ. ಇಲ್ಲದಿದ್ದರೆ ನೀವು ಹೊರಗಡೆದ ಭಾಗನ ಗ್ರೇಟ್ ಮಾಡಿ ಮಾತ್ರ ತೆಗಿಬೋದು, ವೈಟ್ ಪೋರ್ಷನ್ ತೆಗೆಯದೆ. ಆ ರೀತಿ ಮಾಡೋದಾದರೂ ಮಾಡ್ಕೋಬೋದು. ನೋಡಿ, ಈ ರೀತಿ ತೆಗೆಯುವಾಗ ಒಳಗಡೆಯಿಂದ ವೈಟ್ ಪೋರ್ಷನ್ ಎಲ್ಲ ಬರುತ್ತೆ. ಈಗ ಎಲ್ಲನೂ ಅದೇ ರೀತಿ ರಿಮೂವ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಒಳಗಡೆ ಕೈ ಪೋರ್ಷನ್ ತೆಗೆದುಬಿಟ್ರೆ ಆಮೇಲೆ ಎಲ್ಲನೂ ಈಸಿ ಕೆಲಸ. ಈಗ ಇದನ್ನು ಒಂದು ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದಕ್ಕೆ ನೀರು ಹಾಕಿ ಇದನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಇದನ್ನು ಒಂದು 2 ಸಲ ಕುದಿಸ್ಬಿಟ್ಟು ಇದರ ನೀರನ್ನು ರಿಮೂವ್ ಮಾಡಬೇಕು. ಯಾಕಂದರೆ ಅದರ ಕಹಿ ಏನಿದೆ ಆ ನೀರಲ್ಲಿ ಹೋಗಬೇಕು. ಅದಕ್ಕೆ ಒಂದು 2 ಸಲ ಅಥವಾ 3 ಸಲನೋ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸಲ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಹಿ ಇರುತ್ತೆ, ಆದರೂ ಈ ರೀತಿ ಮಾಡ್ಕೊಳ್ಳುವಾಗ ಮ್ಯಾಕ್ಸಿಮಮ್ ಕಹಿ ಕಡಿಮೆ ಆಗುತ್ತೆ. ಈಗ 2ನೇ ಸಲನೂ ಅದೇ ರೀತಿ ಇಡ್ತಾಯಿದ್ದೀನಿ. ಇದು ಕುದೀತಾ ಇದೆ. ಚೆನ್ನಾಗಿ ಕುದ್ಮೇಲೆ ಇದನ್ನು ಆಫ್ ಮಾಡಿ ಪುನಃ ಸ್ಟ್ರೈನ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಈ ರೀತಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಕಟ್ ಮಾಡ್ಕೋಬೇಕು, ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಈ ರೀತಿ ಉದ್ದುದ್ದಕ್ಕೆ ಲೈನ್ ಹಾಕಿ ಕೊಡ್ತಾಯಿದ್ದೀನಿ. ಹಾಕಿ ಅಡ್ಡ ಹಿಡ್ದು ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಿಂಗಲಾಗಿ ಮಾಡೋದಾದರೆ ಮಾಡ್ಕೋಬೋದು. ಇಲ್ಲ ನೀವು 2-3 ಒಂದೇ ಸಲ ಇಟ್ಕೊಂಡು ಮಾಡೋದಾದರೆ ಆ ರೀತಿನೂ ಮಾಡ್ಕೋಬೋದು. ನಾನೀಗ ಅದೇ ಒಂದು 2 ಇಟ್ಕೊಂಡು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ, ಬೇಗ ಆಗಲಿ ಅಂತ ಅಷ್ಟೇ. ಈ ರೀತಿ ಕಟ್ ಮಾಡಿಬಿಟ್ಟು ಈ ರೀತಿ ಸಣ್ಣದಾಗಿ ಅಡ್ಡನೂ ಕಟ್ ಮಾಡಬೇಕು. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಕ್ಕೆ ಕಟ್ ಮಾಡ್ಕೊಳ್ಳಿ. ಇವಾಗ ಇದೇ ರೀತಿ ಎಲ್ಲನೂ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇವಾಗ ಇದು ಕಟ್ ಆಗಿದೆ ಪೂರ್ತಿಯಾಗಿ. ಈಗ ಇದನ್ನು ಎಷ್ಟಿದೆ ಅಂತ ಮೆಷರ್ಮೆಂಟ್ ಮಾಡ್ತಾಯಿದ್ದೀನಿ. ಇದು 1 ಕಪ್ಪಲ್ಲಿ 1.5 ಕಪ್ಪಷ್ಟು ಸಿಕ್ಕಿದೆ ನನಗೆ. ನೋಡಿ, 1.5 ಕಪ್ನಷ್ಟು ಇದೆ. ಅದನ್ನು ಸೇಮ್ ಅದೇ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಒಂದು ಬೌಲ್ಗೆ ನಾವು ಮೊದಲೇ ಸುಲಿದಿಟ್ಟಿರುವಂಥ ಕಿತ್ತಳೆ ಹಣ್ಣನ್ನು ಜ್ಯೂಸನ್ನು ಈ ರೀತಿ ಸ್ಕ್ವೀಸ್ ಮಾಡಿ ತೆಗಿತಾ ಇದ್ದೀನಿ. ನಿಮಗೆ ಜ್ಯೂಸರ್ ಏನಾದರೂ ಇದ್ದರೆ ಅದರಲ್ಲಿ ಮಾಡೋದಾದರೆ ಮಾಡ್ಕೋಬೋದು. ಒಂದೇ ಇರೋದ್ರಿಂದ ಈ ರೀತಿ ಮಾಡ್ಕೊಳ್ಳಿ. ಇದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ರೀತಿ ಇದು ಹಾಕಲೇಬೇಕು ಅಂತೇನಿಲ್ಲ, ಇದು ಆಪ್ಷನಲ್, ನೀವು ಬೇಕಿದ್ದರೆ ಹಾಕ್ಕೊಳ್ಳಿ. ಹಾಕಿದರೆ ಆರೆಂಜಿದು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ. ಹಾಗೆ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ.
ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು 1 ಕಪ್ ನಿಮಗೆ ಈ ರೀತಿ ಜಸ್ಟ್ ಮಾಡೋದಾದರೆ ನೀವು ಅರ್ಧ ಕಪ್ನಷ್ಟು ಶುಗರ್ ಹಾಕಿದರೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸಿಹಿನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಈ ಸಕ್ಕರೆ ಇದರಲ್ಲಿ ಚೆನ್ನಾಗಿ ನೆನಿಬೇಕು. ಇದು ಕುದ್ದು ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದೀತಾ ಇಂಗಬೇಕು. ನೀರೆಲ್ಲ ಇಂಗಬೇಕು. ಸಕ್ಕರೆ ಎಲ್ಲ ಅದು ಎಳ್ಕೊಂಡಿರಬೇಕು. ಇಷ್ಟು ಇಂಗಿದ್ರೆ ಸಾಕಾಗುತ್ತೆ. ಸ್ವಲ್ಪ ನೀರಿರಲಿ, ಯಾಕಂದರೆ ನಾವು ಇದು ತಣ್ಣಗಾದ್ಮೇಲೆ ಬೇರೆ ಇದಕ್ಕೆ ಹಾಕಬೇಕಾದ್ರೆ ನಮಗೆ ಹಾಕೋದಕ್ಕೆ ಒಂದು ಕನ್ಸಿಸ್ಟೆನ್ಸಿ ಸಿಗಬೇಕು. ಇಲ್ಲಾಂದರೆ ಅದು ಸಕ್ಕರೆ ಮೇಲ್ಗಡೆ ಇರುತ್ತೆ, ಡ್ರೈ ಆದಮೇಲೆ ನಮಗೆ ಈ ರೀತಿ ಹಾಕೋಕ್ಕೆ ಸಿಗೋದಿಲ್ಲ. ಅದು ಕ್ರಿಸ್ಟಲ್ ಶೇಪಲ್ಲಿ ಇರುತ್ತೆ, ಮೇಲ್ಗಡೆ ಕ್ರಿಸ್ಟಲ್ ಆಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ವರ್ಷದ ಕ್ರಿಸ್ಮಸ್ಗೆ ನಿಮ್ಮ ಮನೆಯಲ್ಲೇ ಪ್ಲಮ್ ಕೇಕ್ ಮಾಡೋದಕ್ಕಾಗಲಿ, ಪ್ಲಮ್ ಕೇಕ್ಗೆ ಬೇಕಾದಂಥ ಆರೆಂಜ್ ಜೆಸ್ಟನ್ನು ಎಲ್ಲೂ ಹುಡ್ಕೋಕ್ಕೆ ಹೋಗೋದು ಬೇಡ, ಮನೆಯಲ್ಲೇ ನೀವು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.